ಏನು ಗುರು ಪ್ರತಾಪ್ ಅಂದ್ರೇನೆ ಕಾಂಟ್ರವರ್ಸಿ, ಕಾಂಟ್ರವರ್ಸಿ ಅಂದ್ರೇನೆ ಪ್ರತಾಪ್. ಕೊನೆಗೆ ಹೊರಗಡೆ ಜನ ಎಲ್ಲ ಪ್ರತಾಪ್ ಮೇಲೆ ಏನೋ ಒಂದು ಸಂಚು ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಳಗಡೆ ಬಿಗ್ ಬಾಸ್ ಒಳಗೂ ಕೂಡ 100 ದಿನ ತುಂಬ ಜನ ಇದು ಮಾಡಿದ್ರು. ಅಂದ್ರೆ ಅಲ್ಲಿ ವಿನಯ್ ಅವರೇ ಹೇಳ್ತಾರೆ ಏನಂತ, ಅವನಿಗೆ ಚಪ್ಪಾಳೆ ಬರುತ್ತೆ, ಅವನಿಗೆ ವೋಟ್ ಬರುತ್ತೆ, ಇದೆಲ್ಲ ಗೊತ್ತಿದ್ದು ಮತ್ತೆ ಒಂದು ಕಡೆ ವಿನಯ್ ಅವರೇ ಹೇಳ್ತಾರೆ ಅವನು ಏನೂ ಮಾಡಿಲ್ಲ ಅಂತ. ಸೊ ಅದೆಲ್ಲ ನೋಡಿದ್ರೇ ಗೊತ್ತಾಗತ್ತೆ. ಅಂದರೆ ಅವನ್ನ ಹೊಗಳ್ಬಿಟ್ರೆ ಹಿಂಗೆ ಅವ್ನು ಗೆದ್ಬಿಟ್ರೆ, ಸೊ ನಾವು ಗೆಲ್ಲಬೇಕಂದ್ರೆ ಅವನ್ನ ಒಬ್ಬನ್ನ ಕುಗ್ಗಿಸ್ಲೇಬೇಕು. ಅಲ್ಲಿ ವರ್ತೂರು ಸಂತೋಷ್ ಅವರು ಕಿರಿಕೀರ್ತಿ ಅವ್ರು ಬಂದಾಗ ಹೇಳ್ತಾರೆ, ನನಗೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ, ನಾನು ಪ್ರತಾಪ್ ಮೇಲೆ ಸಿಟ್ಟಾಗಿದ್ದೀನಿ ಅಂತ. ಆದರೆ ಆ ಮನುಷ್ಯ ಪ್ರತಾಪ್ ಹೊರಗಡೆ ಹೋಗ್ತಾ ಇದ್ದಾನೆ ಅಂದಾಗ ಅದು ಬೆಂಕಿ ಅವ್ರ ಜೊತೆ ಅಷ್ಟೊಂದು ಲೋಗಿತ್ತು. ಆ ಬೆಂಕಿ ಹೋಗೋವಾಗ ಕೂಡ ಅಳದೇ ಇರುವಂಥ ಹಳ್ಳಿಕಾರ್ ಸಂತೋಷ್ ಅವರು ಪ್ರತಾಪ್ ಹೋಗುವಾಗ ಗಳಗಳ ಅಂತ ಅಳ್ತಾರೆ ಗುರು. ಅಂದರೆ ಅದು ಒಳ್ಳೆ ವ್ಯಕ್ತಿತ್ವಕ್ಕೆ ಸಿಕ್ಕಂಥ ಒಂದು ಕಣ್ಣೀರು ಅಂದರೆ ತಪ್ಪಾಗೋದಿಲ್ಲ. ಆ ರೀತಿಯ ಒಂದು ಒಳ್ಳೆ, ಆದರೆ ಇದೆಲ್ಲ ಹೋಗ್ಲಿ, ನನಗೆ ಗೊತ್ತಾಗಿದ್ದು ಏನಂದರೆ, ಈ ಒಳಗಡೆ ಇರೋ ಜನ ಪ್ರತಾಪ್ ಅವರ ಮೇಲೆ ಸಂಚು ಮಾಡ್ತಾರೆ, ಹೊರಗಡೆ ಸ್ವಲ್ಪ ಜನ ಸಂಚು ಮಾಡ್ತಾರೆ. ಆದರೆ ಕೊನೆಗೆ ಬಿಗ್ ಬಾಸ್ ಅವರು ಕೂಡ ಅವ್ರ ಮೇಲೆ ಸಂಚು ಮಾಡಿಬಿಟ್ರಲ್ಲ ಗುರು. ಬಿಗ್ ಬಾಸ್ ಅವರು ಕೂಡ ಅವ್ರ ಮೇಲೆ ಅವ್ರಿಗೆ ಪ್ರ್ಯಾಂಕ್ ಮಾಡಬೇಕಾಗಿತ್ತ ಹೊರಗಡೆ ಹೋಗಿ ಅಂತ. ಪಾಪ ಆ ಹುಡುಗ ಅಳ್ತಾನೆ. ಸೊ ಅಂದರೆ ಸಂಗೀತ ಅವರು ಕೂಡ ಅಲ್ಲಿ ಅಳ್ತಾರೆ. ಅಂದರೆ ಇದು ಒಂದು ಕಡೆಯಿಂದ ಸಂಗೀತ ಅವರಿಗೆ ಒಂದು ಪಾಸಿಟಿವ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಬಹಳಷ್ಟು ಜನ ಹೊರಗಡೆ ಹೇಳ್ತಾ ಇದ್ರು, ಕೇವಲ ಓಟ್ಗೋಸ್ಕರ ಪ್ರತಾಪ್ ಅವರ ಜೊತೆನಲ್ಲಿ ಹೋದ್ರ ಸಂಗೀತ ಅವರು ಅಂತ. ಆದರೆ ಅಂಥ ಜನಕ್ಕೆ ಇದು ಇನ್ಕ್ಲೂಡಿಂಗ್ ನನಗೂ ಸೇರಿ ನಾನು ಹೇಳ್ತಾ ಇದ್ದೀನಿ, ನನಗೂ ಕೂಡ ಒಂದು ಸಾರ್ತಿ ಹಂಗೆ ಅನಿಸಿದ್ದುಂಟು, ಸಂಗೀತ ಅವರು ಓಟಿಗೋಸ್ಕರ ಪ್ರತಾಪ್ ಅವರ ಜೊತೆನಲ್ಲಿ ಇದ್ದಾರ ಅಂತ. ಅದು ಇಲ್ಲ ಅಂತ ಸಂಗೀತ ಅವರ ಕಣ್ಣೀರು ಅಲ್ಲಿ ಪ್ರೂವ್ ಮಾಡ್ತು. ಅವರು ಯಾರು ಗೆಲ್ತಾರೆ ಅನ್ನೋದಕ್ಕಿಂತನೂ ಕೂಡ, ಯಾರೇ ಅಂದರೆ ನಾನೇ ತಪ್ಪು ಮಾಡಿದರೂ ಕೂಡ ನಾನು ನನ್ನ ತಪ್ಪನ್ನು ಒಪ್ಕೋಬೇಕಾಗತ್ತೆ. ನಿಜಕ್ಕೂ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಒಂದು ರೀತಿ ಒಳ್ಳೆ ರೀತಿನಲ್ಲಿ ಕಾಣಿಸ್ತು. ಅಲ್ಲಿ ಹಳ್ಳಿಕಾರ್ ಸಂತೋಷ್ ಅವರು ಪ್ರತಾಪ್‌ಗೋಸ್ಕರ ಅತ್ತರು. ಅದೇ ರೀತಿ ಆ, ಸಂಗೀತ ಅವರು ಕೂಡ ಅತ್ತರು. ಅಷ್ಟೇ ಅಲ್ಲ, ಈ ನಾನು ಬಹಳಷ್ಟು ಸೀಸನ್‌ಗಳನ್ನು ನೋಡಿದ್ದೀನಿ. ಯಾರು ಕೂಡ ಕೆಲವೊಂದು ಸ್ವಾಮೀಜಿಗಳು ಕೂಡ ಬಂದು ಹೊರಗಡೆ ಹೋಗಿದ್ದಾರೆ. ಆದರೆ ಯಾರು ಕೂಡ ಹೊರಗಡೆ ಹೋಗುವಾಗ ಸುಮ್ಮನೆ ಹೊರಗಡೆ ಹೋಗ್ತಾರೆ. ಆದರೆ ಪ್ರತಾಪ್ ಅವರು ಹೊರಗಡೆ ಹೋಗುವಾಗ, ಇರಿ ಒಂದು ನಿಮಿಷ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಅಡ್ಡ ಬೀಳ್ತಾರೆ. ಸೊ ಅದು ಅಂದರೆ ಈಗ ಅಲ್ಲಿ ಜನ ಏನು ಹೇಳ್ತಾರೆ ಅಂದರೆ, ಹೊರಗಡೆ ಹೋದಾಗ ಮಾತ್ರ ಅಂದರೆ ಅಲ್ಲಿ ಓಟ್‌ಗೋಸ್ಕರ ನಾಟಕ ಮಾಡ್ತಾ ಇದ್ದಾರೆ ಅಂತ. ಹೊರಗಡೆ ಹೋಗ್ತಾ ಇದ್ದಾನೆ ಅಂತ ಆ ಹುಡುಗಂಗೆ ಗೊತ್ತಿರೋವಾಗ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಅವ್ನು ಮಾಡಿದ್ದು ರಿಯಾಲಿಟಿ, ಮತ್ತು ಅವನ ಮನಸ್ಸಿಗೆ ಅನಿಸಿದ್ರಿಂದನೇ ಅಲ್ಲಿ ಮಾಡಿದ್ದಾನೆ. ಇವತ್ತು ಹೊರಗಡೆ ಸಾಕಷ್ಟು ಕಾಂಟ್ರವರ್ಸಿಗಳು ಆಗಿದೆ, ಆ ಹುಡುಗ ಗೆಲ್ತಾ ಇದ್ದಾನೆ ಅಂತ. ಸೊ ಅಲ್ಲಿ ಆ ಡ್ರೋನ್ ಆರ್ಕ್ ಅನ್ನೋ ಸಂಸ್ಥೆಯ ಡೈರೆಕ್ಟರ್ ಏನಿದ್ದಾರೆ ಅವರು ಬಂದು ಅಲ್ಲಿ ಮಾತಾಡಿದ್ದಾರೆ. ಸೊ ಅವರು ಸಾಕಷ್ಟು ಅಲ್ಲಿ ಬಂದು ಪ್ರತಾಪ್ ಅವರಿಗೋಸ್ಕರ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಸೊ ನಾನು ಪ್ರತಾಪ್ ಅವರ ಓನ್ ಯೂಟ್ಯೂಬ್ನಲ್ಲಿ ನೋಡಿದ್ದೆ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೆ. ಪ್ರತಾಪ್ ಅವರು ಅಲ್ಲಿ ಬಂದು ಹೇಳ್ತಾರೆ, ನೋಡಿ ನಾವು ಇವ್ರ ಜೊತೆನಲ್ಲಿ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ. ಈಗ ಬೇರೆ ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜೊತೆ ಕೊಲಾಬ್ರೇಷನ್ ಆಗಿದೆ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಸೊ ಆ ವಿಡಿಯೋವನ್ನು ಬಹುಶಃ ನೀವೆಲ್ಲರೂ ನೋಡಿರ್ತೀರ. ಸೊ ಒಂದಷ್ಟು ಕಾಂಟ್ರವರ್ಸಿಗಳಾಗತ್ತೆ. ಒಂದು ಪಾರ್ಟ್ನರ್ಶಿಪ್ ಇದ್ರೂ ಕೂಡ ಅಲ್ಲೂ ಬರುತ್ತೆ. ಈಗ ಒಬ್ಬರು ಹೇಳ್ತಾರೆ ನಮಗೆ ಬಾಡಿಗೆ ಕಟ್ಟಿಲ್ಲ ಅಂತ. ಬಾಡಿಗೆ ಕಟ್ಟಿಲ್ಲ ಅಂದರೆ, ಸೊ ಅಂದರೆ ಇಷ್ಟು ದಿನ ಬಾಡಿಗೆ ಕಟ್ಟಿಲ್ಲದೆ ಇದ್ದರೆ ಒಂದು ಖಾಲಿ ಮಾಡಿಸ್ಬೇಕಾಗಿತ್ತು. ಸೊ ಅಂದರೆ ಒಂದು 2 ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂದರೆ ಖಾಲಿ ಮಾಡಿಸ್ಬಿಡ್ತಾರೆ. ಈಗ ಅವ್ರು ಹೇಳ್ತಾರೆ ಬಾಡಿಗೆ ಕಟ್ಟಿಲ್ಲ ಅಂತ. ಅವನ್ನೆಲ್ಲೋ ಒಳಗಡೆ ಹೋಗಿರೋದ್ರಿಂದ ಒಂದು ಕಡೆ ಅವ್ರ ಅಪ್ಪ ಅಮ್ಮನೂ ಅವನ ಜೊತೆ ಮಾತಾಡೋದಿಲ್ಲ, ಅವರು ದೊಡ್ಡ ಶ್ರೀಮಂತರು ಅಲ್ಲ, ಅದಕ್ಕೋಸ್ಕರನೂ ಬಾಡಿಗೆ ಕಟ್ಟದೇ ಇರ್ಬೋದು. ಸೊ ಬಂದಮೇಲೆ ಬಾಡಿಗೆ ಕಟ್ತಾರೆ. ಸೊ ಅದನ್ನು ಕೂಡ ಒಂದು ದೊಡ್ಡ ಕಾಂಟ್ರವರ್ಸಿ ಮಾಡಿ, ಏನೋ ಬಾಡಿಗೆ ಕಟ್ಟಿಲ್ಲ, ಎಷ್ಟೋ ಜನ ಬಾಡಿಗೆ ಕಟ್ಟಿಲ್ಲ ಗುರು. ಸೊ ಅಂದರೆ ಒಂದಷ್ಟು ದುಡ್ಡಿಲ್ಲದೆ ಇರೋವಾಗ, ನಾನು ಕೂಡ ಎಷ್ಟೋ ಸರ್ತಿ ಬ್ಯಾಚುಲರ್ ಆಗಿ ಬೆಂಗಳೂರಿಗೆ ಬಂದಾಗ ಒಂದಷ್ಟು ದಿನ ದುಡ್ಡಿರಲ್ಲ ಬಾಡಿಗೆ ಕಟ್ಟೋದಕ್ಕೆ. ಸರ್ ನಾಳೆ ಕಟ್ತೀವಿ, ಇವತ್ತು ಕಟ್ತೀವಿ ಅಂತ ಒಂದಷ್ಟು ದಿನಗಳನ್ನ ತಳ್ಳಿದ್ದುಂಟು. ಹಂಗಂತ ಅಂದರೆ ಮೋಸಗಾರ ಅಂತಲ್ಲ, ದುಡ್ಡು ಬಂದಾಗ ಕೊಟ್ಟಿರ್ತೀವಿ. ಸೊ ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ ಅನ್ನೋ ರೀತಿನಲ್ಲಿ ಮಾತಾಡಬಾರ್ದು. ಹಾಗೆ ಮತ್ತೊಬ್ಬರು ಹೇಳ್ತಾರೆ ಅಲ್ಲಿ ಸೆಕ್ಯೂರಿಟಿಗೆ ದುಡ್ಡು ಕೊಟ್ಟಿಲ್ಲ ಅಂತ. ಅದೆಷ್ಟೋ ಕಂಪನಿಗಳು ದುಡ್ಡು ಕೊಟ್ಟಿಲ್ಲ. ಅಂದರೆ ನಾನು ಈ ಹಿಂದೆ ಒಂದ್ಸಲಿ ನೋಡಿದ್ದೆ, ಒಂದು ದೊಡ್ಡ ಮೀಡಿಯಾ ಏನಿದೆ, ಒಂದು ನ್ಯೂಸ್ ಮೀಡಿಯಾ ಕೂಡ ಅಲ್ಲಿ ಬಾಡಿಗೆ ಕಟ್ಟಿಲ್ಲ ಅಂತ ಬರ್ತಾ ಇತ್ತು. ಅದೆಷ್ಟೋ ಜನ ಅಂದರೆ ಮಿನಿಸ್ಟರ್ಸ್ಗಳು ಬಾಡಿಗೆ ಕಟ್ಟಿಲ್ಲ ಅಂದರೆ ಮನೆ ಖಾಲಿ ಮಾಡಿದರೆ, ಮಿನಿಸ್ಟರ್ಗಳು ಯೂಸ್ ಮಾಡಿದಂಥ ಮನೆಗೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋದನ್ನು ನಾವು ಕೇಳಿದ್ದೀವಿ. ಈ ಹುಡುಗ ಏನೋ ಪಾಪ ಬಡವ, ಅವ್ರ ಅಪ್ಪ ಅಮ್ಮ ಕೂಡ ರೈತರು, ಒಂದಷ್ಟು ಬಾಡಿಗೆ ಕಟ್ಟಿಲ್ಲ ಅಂತ ಅದನ್ನೂ ಒಂದು ಕಾಂಟ್ರವರ್ಸಿ ಮಾಡ್ತಾರೆ. ಸೊ ಇವರೆಲ್ಲ ಎಲ್ಲಿಂದ ಬಂದರು ಗುರು? ಇವರೆಲ್ಲ ಯಾರು? ಅಂದರೆ ಇವರೆಲ್ಲ ಯಾಕೆ ಇಷ್ಟು ದಿನ ಬಂದು ಪ್ರತಾಪ್ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿಲ್ಲ, ಈಗ ಬಂದು ಹೇಳ್ತಾ ಇದ್ದಾರೆ ಪ್ರತಾಪ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಬೇಕಂತ ಆ ಹುಡುಗನ ಗೆಲುವನ್ನು ತಡೆಯೋದಕ್ಕೋಸ್ಕರ ಭಾಳಷ್ಟು ಜನ ಅಲ್ಲಿ
ಪವಿ ಪೂವಪ್ಪ ಅವರು ಕೂಡ ಒಂದಷ್ಟು ಕಡೆ ಹೇಳಿರ್ತಾರೆ, ಸಾಕಷ್ಟು ಜನಕ್ಕೆ ಹೊರಗಡೆ PR ಇದ್ದಾರೆ, ಅಂದರೆ ಪೇಯ್ಡ್ ಪ್ರಮೋಷನನ್ನು ಮಾಡ್ತಾರೆ ಅಂತ. ಬಹುಶಃ ಆ ಪೇಯ್ಡ್ ಪ್ರಮೋಷನನ್ನು ಮಾಡೋವಂಥ ಕಂಪನಿಗಳು ಬೇರೆಯವರನ್ನು ಗೆಲ್ಲಿಸೋದಕ್ಕೋಸ್ಕರ ಪ್ರತಾಪ್ ಅವರ ಮೇಲೆ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ತಿರುಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಆ, ಅಂದರೆ ನನ್ನ ಚಾನಲ್ನಲ್ಲೂ ಕೂಡ ಒಬ್ಬರು ಕಾಮೆಂಟ್ ಮಾಡಿದರು, ನೀವೇನೋ ಪ್ರತಾಪ್ ಅವರಿಗೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ. ನಾನು ಬಹುಶಃ ನೀವು ನೋಡಿದ್ರೆ ಅರ್ಥ ಆಗತ್ತೆ. ನಾನು ಆ್ಯಕ್ಚುಲಿ ಈಗ ನನಗೆ ಈ ಯೂಟ್ಯೂಬ್ ಮಾಡಿ ಇದರಲ್ಲಿ ಸಂಪಾದನೆ ಮಾಡಬೇಕು ಅನ್ನೋಂಥ ನನ್ನ ಇನ್ನೊಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ನಾನು ಒಂದು IT ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಅಂದರೆ ಒಂದು ಸಾಕಷ್ಟು, ಅಂದರೆ ನನ್ನ ಹೊಟ್ಟೆಪಾಡಿಗೆ, ನನ್ನ ಮನೆಗೆ ಸಾಕಷ್ಟು ಒಂದು ಇನ್ಕಮ್ ಇದೆ. ಈ ಯೂಟ್ಯೂಬ್ನಲ್ಲಿ ಸಂಪಾದನೆ ಮಾಡಬೇಕಂತ ನಾನು ಯೂಟ್ಯೂಬನ್ನು ಪ್ರಾರಂಭ ಮಾಡಲಿಲ್ಲ. ನಾನು ಈ ಯೂಟ್ಯೂಬನ್ನು ಪ್ರಾರಂಭ ಮಾಡಿದ್ದೆ ಪ್ರತಾಪ್ ಅವರ ಒಂದು ಒಳ್ಳೆಯ ಗುಣವನ್ನು ನೋಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನನಗೂ ಕೂಡ ಅನ್ನಿಸ್ತು. ಸಾಕಷ್ಟು ಜನ ಅವರನ್ನು ಹೀಯಾಳಿಸ್ತಾ ಇರ್ತಾರೆ. ಅಂದರೆ ನಾನು ಕೂಡ ಎಷ್ಟು ಸಾರ್ತಿ ಒಬ್ಬ ಮನುಷ್ಯನನ್ನು ಅದೆಷ್ಟು ಬೈತೀರಾ, ಬೈದು ಬೈದು ನಿಮಗೆ ನೋವಾಗಲ್ವಾ? ಆ ಮನುಷ್ಯನಿಗೆ 10 ನೋವಾಗುತ್ತೋ ಇಲ್ವೋ, ನಿಮಗೆ ಅಂದರೆ ಅದೇನು ಅದೇ ಒಂದು ಕೆಲಸ ಅಂತ ಮಾಡ್ತಾ ಇದ್ದೀರಾ. ಯಾಕೆ ಇದೇ ಒಂದು ಕೆಲಸ? ನಾನು ಇವತ್ತೊಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಆ ಮನುಷ್ಯ ಹೇಳ್ತಾನೆ, ಸೊ ಏನೋ ಪ್ರತಾಪ್ ಸಾಕಷ್ಟು ಸುಳ್ಳುಬಗಾರ ಅಂತ, ಏನೋ ಗೊತ್ತಿಲ್ಲ.